ನಮಸ್ತೆ ಎಲ್ರಿಗೂ, ನಾನು ಶಾಲಿನಿ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವು ಲಾಸ್ಟ್ 10 ಡೇಸಿಂದನೂ ಇಷ್ಟೇ ಬ್ರೈಟ್ ಆಗಿದೆ. ಸೊ ಈಗ ಸ್ವಲ್ಪ ಬಾಡಿರೋ ಥರ ಇದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿ ಬ್ರೈಟ್ ಆಗಿದೆ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಹಸಿ ಉಪ್ಸಾರು ಅಥವಾ ನಮ್ಮ ದಾವಣಗೆರೆ ಕಡೆ ಇದನ್ನು ಹಸಿ ಉತ್ಕ ಅಂತ ಕರಿತೀವಿ. ಸೊ ಆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ನಾನು ಕುಕ್ಕರಲ್ಲಿ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈಗ ಹಾಗೆ ಓಪನ್ ಕುಕ್ಕರಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಸೊ ಇವಾಗ ಹೆಸರು ಕಾಳು ಮತ್ತು ತೊಗರಿಬೇಳೆನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕೊಳ್ಳೋದ್ರಿಂದ ತುಂಬ ಬೇಗ ಬೇಯುತ್ತೆ ಅಂತ. ನೋಡಿ, ಈಗ ಸ್ವಲ್ಪ ಕಾಳು ಮತ್ತು ಬೇಳೆ ಬೆಂದಿದೆ. ಸೊ ಇವಾಗ ನಾವು ಸಬ್ಸಿಗೆ ಸೊಪ್ಪನ್ನ ಕೊಯ್ದಿಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆ ಸೊಪ್ಪನ್ನ ಹಾಕೋಣ. ಸೊ ಸೊಪ್ಪನ್ನ ಹಾಕ್ಬಿಟ್ಟು ಒಂಚೂರು ಹಾಗೆ ಮಿಕ್ಸ್ ಕೊಡೋಣ. ಸೊ ಇವಾಗ ಇದನ್ನು ಮತ್ತೆ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗೋದು ಬೇಡ, ಹಾಗೆ ಸ್ವಲ್ಪ ತುಂಬಿಸ್ಕೊಡೋಣ ಅಷ್ಟೇ. ಸೊ ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಸೊ ಖಾರ ರುಬ್ಲಿಕ್ಕೆ ಈ ಸಾಂಬಾರಿಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 6-8 ಕಾಳುಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಸೊ ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಸೊ ಇವಾಗ ಇದನ್ನು ತಣ್ಣಗೆ ಹಾಕ್ಬಿಡೋಣ. ಅಷ್ಟರಲ್ಲಿ ನಾವು ಮತ್ತು ಇನ್ನೇನು ಎಕ್ಸ್ಟ್ರಾ ಸಾಮಾನು ಬೇಕೋ ಅದು ಹಾಕೋಣ. ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಹಾಗೆ ಮತ್ತು ಒಂದು 7ರಿಂದ 8 ಹಸಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದಿಷ್ಟು ಹಸಿ ಜೀರಿಗೆ, ಹಾಗೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಳ್ಳೋಣ. ಈಗ ಇದೇನು ಮಸಾಲೆ ತಣ್ಣಗಾಗಿದೆ ಅದನ್ನು ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋಣ. ಸೊ ಈ ಗ್ಯಾಪಲ್ಲೇ ನಾನು ಸ್ವಲ್ಪ ರೈಸ್ನ ಮಾಡ್ಕೊಬೇಕಾಗಿತ್ತು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನು ರೈಸ್ನ ಮಾಡಲಿಕ್ಕೆ ಯಾವ ಅಕ್ಕಿನ ಬಳಸ್ತಿದ್ದೀನಿ ಅಂತ. ಸೊ ಈ ಅಕ್ಕಿ ಬಂದ್ಬಿಟ್ಟು ಇದನ್ನು ರಾಜಮುಡಿ ಅಕ್ಕಿ ಅಂತ ಕರೀತಾರೆ. ಸೊ ಈ ಹೆಸರು ಸುಮ್ಮನೆ ಬಂದಿಲ್ಲ, ಇದಕ್ಕೆ ಒಂದು ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಸೊ ಈ ಅಕ್ಕಿನ ಹಿಂದಿನ ಕಾಲದಲ್ಲಿ ಮೈಸೂರು ರಾಜಮನೆತನದ ರಾಜರು ಬಳಸ್ತಾಯಿದ್ರು. ಅದನ್ನು ಈ ಅಕ್ಕಿನೇ ಅವರು ಉಪಯೋಗಿಸ್ತಾಯಿದ್ರು. ಸೊ ಅದಕ್ಕೋಸ್ಕರ ಇದನ್ನು ರಾಜಮುಡಿ ಅಂತ ಕರೀತಾರೆ ಅನ್ನೋದು ತಿಳಿದು ಬಂದಿದೆ. ಸೊ ನನಗೂ ಇಷ್ಟೇ ಮಾಹಿತಿ ಗೊತ್ತಿರೋದು. ಅದೇ ಥರ ಇದು ವಿತೌಟ್ ಪಾಲಿಶ್ಡ್ ಅಕ್ಕಿ. ಈ ಅಕ್ಕಿನ ನಾವು ತಿನ್ನೋದ್ರಿಂದ ನಮಗೆ ಯಾವುದೇ ಥರ ಬಂದರೆ ಬೇಡದೇ ಇರತಕ್ಕಂಥ ಯಾವುದೇ ರೋಗಗಳು ಬರೋಲ್ಲ. ಹಾಗೆ ಇದರಲ್ಲಿ ಹೆಚ್ಚು ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೈಸ್ ಆದ ನಂತರದಲ್ಲಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೋಡಿ, ಇದು ಇಷ್ಟು ಬೆಂದಿದೆ, ಸಾಕು ಇಷ್ಟು ಬೆಂದರೆ. ಸೊ ಇವಾಗ ನೋಡಿ ಬೆಂದಿದೆ, ಬಸ್ತಿಟ್ಕೊಂಡೆ. ಈಗ ಇದರಲ್ಲಿ ಸ್ವಲ್ಪನ ನಾವು ಏನು ಖಾರನ ರುಬ್ಬಕ್ಕೆ ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಹಾಕೊಳ್ಳೋಣ. ಸೊ ಇವಾಗ ಖಾರನ ರುಬ್ಕೊಬರೋಣ. ಸೊ ನೋಡಿ, ಇವಾಗ ಖಾರನ ರುಬ್ಕೊಂಬಂದಿದ್ದೀನಿ. ಅಂದರೆ ಈ ಖಾರನ ತರಿಯಾಗಿ ರುಬ್ಕೋಬಾರ್ದು, ಫುಲ್ಲು ನಯಸ್ಸಾಗೋ ಥರ ನಾವು ರುಬ್ಕೊಬೇಕು. ಈಗ ಈ ಕಡೆ ನಾನು ಏನು ಬೇಳೆನ ಬೇಯಿಸ್ಕೊಂಡಿದ್ದೆ ಆ ಕಟ್ಟನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಕಟ್ಟಿಗೆ ಈ ಒಂದು ಖಾರ ಏನು ರುಬ್ಕೊಂಡಿದ್ದನ್ನು ಒಂದೊಳ್ಳೆ ಮಿಕ್ಸ್ ಕೊಡಬೇಕಷ್ಟೆ. ಈ ಸಾಂಬಾರಿಗೆ ಯಾವುದೇ ಥರ ಒಗ್ಗರಣೆ ಆಗಿರ್ಬೋದು ಅಥವಾ ಕುದಿಸೋದು ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹಸಿ ಬಸ್ಸಾರು ಅಂತ ನಮ್ಮ ದಾವಣಗೆರೆ ಕಡೆ ನಾವು ಇದನ್ನು ಕರಿತೀವಿ. ಹಸಿ ಬಸ್ಸಾರು ಅಥವಾ ಹಸಿ ಉತ್ಕ ಅಂತ ಕರಿತೀವಿ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ನಾನು ಚೆನ್ನಾಗಿ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಉಪ್ಪನ್ನ ಹಾಕ್ಕೊಂಡಿಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಬೇಳೆನ ಬೇಯಿಸ್ಕೋವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಈ ಸಾಂಬಾರಿಗೆ ಕೆಲವರು ನಿಂಬೆ ರಸನ ಹಾಕ್ಕೊತಾರೆ, ಬಟ್ ಹುಣಸೆ ರಸನ ಹಾಕ್ಕೊಂಡು ಈ ಸಾಂಬಾರನ್ನ ಟೇಸ್ಟ್ ಮಾಡಿದಾಗ ಸಿಗೋಷ್ಟು ರುಚಿ ನಮಗೆ ನಿಂಬೆಹಣ್ಣು ಹಾಕ್ಕೊಂಡಾಗ ಸಿಗೋಲ್ಲ. ಸೊ ಹುಣಸೆ ರಸನ ಇದಕ್ಕೆ ಮೀನ್ಸ್ ಈ ಸಾಂಬಾರಿಗೆ ಪ್ರಿಫರ್ ಮಾಡಿ. ಸೊ ಇವಾಗ ಹಸಿ ಬಸ್ಸಾರು ಮುದ್ದೆ ಜೊತೆ ತಿನ್ನಲಿಕ್ಕೆ ರೆಡಿಯಾಗಿದೆ. ಸೊ ನಾವು ಏನು ಬಸ್ಕೊಂಡಿದ್ವಿ ಆ ಕಾಳುಗಳನ್ನ ಇವಾಗ ಒಗ್ಗರಣೆ ಕೊಡೋಣ. ಸೊ ಇಲ್ಲಿ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು, ಹಾಗೆ 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಸಾಸಿವೆ, ತೆಂಗಿನಕಾಯಿ, ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಪ್ಯಾನ್ ಬಿಸಿಯಾಗಿದೆ. 1-2 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಹಾಗೆ ಸಾಸಿವೆ, ಕರಿಬೇವಿನ ಸೊಪ್ಪು,
ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕೊಳ್ಳೋಣ. ಇಲ್ಲಿ ನಾವು ಈರುಳ್ಳಿನ ಹತ್ತಿರ ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಕಾಳಲ್ಲಿ ಸ್ವಲ್ಪ ಕ್ರಂಚಿಯಾಗಿ ತಿನ್ನೋಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಬಂದಿದೆ. ಈಗ ನಾವು ಕಾಳನ್ನ ಸೇರಿಸ್ಕೊಳ್ಳೋಣ. ಸೊ ಇವಾಗ ತೆಂಗಿನಕಾಯಿ ತುರಿ ಹಾಕೋಣ. ಸೊ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈಗ ಒಂದೊಳ್ಳೆ ಮಿಕ್ಸ್ನ ಕೊಟ್ಟರೆ ಕಾಳು ಸಹ ರೆಡಿ. ಸೊ ಆಗ್ಲೇ ಹೇಳ್ದಾಗೆ ಈ ರೈಸ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಇವಾಗ ರೈಸ್ ರೆಡಿಯಾಗಿದೆ, ತೋರಿಸ್ತೀನಿ ನೋಡಿ. ನೋಡಿ ಅನ್ನ ಈ ರೀತಿಯಾಗಿದೆ. ಈ ಅನ್ನನ ಮಕ್ಕಳಿಗೆ, ಅಂದರೆ ಏನು ಚಿಕ್ಕ ಮಕ್ಕಳು ಇರ್ತಾರಲ್ವ, ಸೊ ಆ ಮಕ್ಕಳಿಗೆ ಅಥವಾ ಬಾಣಂತಿಯರು ಈಸಿಯಾಗಿ ತಿನ್ಬೋದು. ಯಾಕೆಂದರೆ ಅಂದರೆ ತುಂಬ ಸುಲಭವಾಗಿ ಇದು ಜೀರ್ಣ ಆಗುತ್ತೆ. ಸೊ ನೋಡಿ ಅನ್ನ ಈ ಥರ ಆಗಿದೆ ನೋಡಿ. ಎಲ್ಲ ಊಟಕ್ಕೂ ಪೈಪೋಟಿ ನೀಡ್ತಕ್ಕಂಥ ಉಪ್ಪೆಸರು ಮುದ್ದೆ ಸ್ವಲ್ಪ ಕಾಳು ರೆಡಿಯಾಗಿದೆ. ಸೊ ನಿಮಗೂ ಈ ಸಾಂಬಾರು ಇಷ್ಟ ಆಗಿದ್ದರೆ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು.